ವೆಲ್ಕಮ್ ಟು ಮಹಾಲಕ್ಷ್ಮಿ ನಾಗರಾಜ್ ವ್ಲಾಗ್ಸ್. ನಾನು ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಿ? ಐ ಹೋಪ್ ನೀವು ಮಸ್ತ್ ಅದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಒಂದು ಹನಿ ವ್ಯಾಕ್ಸ್ನ ಯಾವ ಥರ ಮಾಡ್ಕೊಳ್ಳೋದನ್ನ ಹ್ಯಾಂಡ್ಸ್ಗೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಇವತ್ತು ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಹನಿ ವ್ಯಾಕ್ಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನೀವು ಅವ್ರ ಜೊತೆ ನೀವು ಕಲ್ಕೊಳ್ರಿ ಯಾವ ಥರ ಒಂದು ಹ್ಯಾಂಡ್ಸ್ನ ನೀವು ಮನೆಯಲ್ಲೇ ಹ್ಯಾಂಡ್ಸ್ ವ್ಯಾಕ್ಸ್ನ ಯಾವ ಥರ ಮಾಡ್ಕೋಬೇಕಂತೇಳಿ. ಬನ್ನಿ ವ್ಯಾಕ್ಸ್ ಮಾಡೋಣ. ಓಕೆ, ಹಾಂ ಬನ್ನಿ. ಈಗ ನಾನು ಇವಾಗ ವ್ಯಾಕ್ಸ್ ಒಂದು ಹೀಟರ್ನಲ್ಲಿ ನಾನು ಹನಿ ವ್ಯಾಕ್ಸ್ನ ಹೀಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಹೀಟರ್ ಆಲ್ಮೋಸ್ಟ್ ಒಂದು 160 ಇಟ್ಕೊಳ್ರಿ. 180 ಎಲ್ಲ ಬೇಗನೆ 200 ಎಲ್ಲ ಬೇಗನೆ ಬರ್ನ್ ಆಗುತ್ತೆ. ಹಾಗಾಗಿ ಒಂದು ಹೊಗೆ ಬರೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ನಾರ್ಮಲಾಗಿ 160 ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಮನೆಯಲ್ಲೇ ಮಾಡೋದಾದರೆ ಅದ್ರದ್ದೇನು ವ್ಯಾಕ್ಸ್ದು ಒಂದು ಕಂಟೈನರ್ ಸಿಗುತ್ತಲ್ವಾ, 1 kg ಅರ್ಧ kg ಸಿಗುತ್ತೆ. ಅದನ್ನು ನೀವು ಡೈರೆಕ್ಟ್ ಗ್ಯಾಸ್ ಮೇಲೆ ಹೀಟ್ ಮಾಡಿದ್ಮೇಲೆ ಅದು ಲಿಕ್ವಿಡ್ನಲ್ಲಿ ಬೇಸ್ನಲ್ಲಿ ಬರ್ತೈತಿ. ಆವಾಗ ನೀವು ಈ ಥರದ್ದು ಒಂದು ನೈಫ್ ಆಗಲಿ, ಇಲ್ಲದಿದ್ದರೆ ಒಂದು ನಿಮ್ಮ ಮನೆಯಲ್ಲಿ ತರಕಾರಿ ಕಟ್ ಮಾಡೋ ನೈಫರ ಆಗಲಿ, ಇಲ್ಲ ಟೇಬಲ್ ಸ್ಪೂನ್ ಅದರಲ್ಲಿಂದಾದರೂ ನೀವು ವ್ಯಾಕ್ಸ್ ಮಾಡಿ. ಇವಾಗ ನಾನು ವ್ಯಾಕ್ಸ್ ಮಾಡ್ತೇನೆ. ನೀವು ಫಸ್ಟ್ ಪೌಡ್ರ್ ಹಾಕ್ಕೊಳ್ಳಿ. ನೋಡಿರಿ, ಈ ಥರ ಹ್ಯಾಂಡ್ಸ್ ಫುಲ್. ಇನ್ ಕೇಸ್ ಅವ್ರು ಏನಾದರೂ ಬಾಡಿ ಲೋಷನ್ ಅಪ್ಲೈ ಮಾಡಿದ್ರೆ ಅದನ್ನು ಫಸ್ಟ್ ವಾಶ್ ಮಾಡಿಕೊಡ್ರಿ. ಇಲ್ಲದಿದ್ದರೆ ವ್ಯಾಕ್ಸ್ ನೀಟಾಗಿ ಬರೋದಿಲ್ಲ. ಅಪ್ಲೈ ಮಾಡಿಲ್ಲ ಅವರು ಬಾಡಿ ಲೋಷನ್ ಅಂತಿದ್ದರೆ ನೀವು ಡೈರೆಕ್ಟ್ ಪೌಡ್ರ್ ಹಾಕಿ ವ್ಯಾಕ್ಸ್ ಸ್ಟಾರ್ಟ್ ಮಾಡ್ಬೋದು. ಇವಾಗ ಕ್ರೀಮ್ ತೊಗೊಳ್ಳೋ ಪ್ರೊಸೀಜರ್ ಹೇಳ್ಕೊಡ್ತೀನಿ ನೋಡಿ. ಹಾಂ, ಈ ಥರ ನಾವು ಹೀಗೆ ತೊಗೊಂಡು ಹೀಗೆ ಎಳೆದ್ಬಿಟ್ಟು ಆಮೇಲೆ ಕೆಳಗ್ಲಿಂದನೂ ಹೀಗೆ ಎಳ್ಕೋಬೇಕು, ಅಂದರೆ ಕ್ರೀಮ್ ಬೀಳೋದಿಲ್ಲ. ಓಕೆ, ಇವಾಗ ಅಪ್ಲಿಕೇಶನ್ ಇವಾಗ ಈ ಥರ ಸ್ಟ್ರೈಟ್ ಇಟ್ಟು ಒಮ್ಮಕ್ಲೆ ಸ್ಲೈಡ್ ಡೌನಲ್ಲಿ ಬಂದುಬಿಡ್ಬೇಕು. ನೋಡಿರಿ, ಹೀಗೆ ಬಂದುಬಿಡ್ಬೇಕು ಒಮ್ಮಕ್ಲೆ ಸ್ಲೈಡ್ ಡೌನ್, ಅಂದರೆ ಈ ಪೋರ್ಷನ್ ಇಡತ್ಲೆ ಈ ಥರದ ಸ್ಲೈಡ್ ಡೌನಲ್ಲಿ ಬಂದುಬಿಡ್ಬೇಕು. ಕ್ರೀಮ್ ಅಷ್ಟು ಅಪ್ಲಿಕೇಶನ್ ಆಗ್ತಾ ಹೋಗ್ತದೆ. ಮತ್ತೆ ತೊಗೊಳ್ಳಿ ಕ್ರೀಮ್. ಹೇರ್ ಯಾವ ಡೈರೆಕ್ಷನಲ್ಲಿ ಬೆಳೆದಿದೆಯೋ ಆ ಡೈರೆಕ್ಷನಲ್ಲಿ ನೀವು ಕ್ರೀಮ್ ಅಪ್ಲಿಕೇಶನ್ ಮಾಡ್ಕೊತ ಬನ್ನಿ. ಅಷ್ಟು ಭಾಳ ಬಿಸಿ ಮಾಡ್ಕೋಬೇಡ್ರಿ, ಒಂದು ನಾರ್ಮಲಲ್ಲಿ ನಿಮ್ಗೆ ಅದು ಕ್ರೀಮ್ ಟಚ್ ಮಾಡ್ಬೋದು, ಆ ಒಂದು ಹೀಟಲ್ಲಿ ಇರಲಿ. ಮತ್ತು ನೀವು ಸ್ಕಿನ್ ಏನಾದರೂ ಸುಟ್ಕೊಂಡ್ಬಿಟ್ಟಿರ, ಮತ್ತು ನೀವು ಅಷ್ಟು ಭಾಳ ಹೀಟ್ ಆಗಿಲ್ಲ ಅಂದರೂ ಕೂಡ ವ್ಯಾಕ್ಸ್ ನೀಟಾಗಿ ಬರೋದಿಲ್ಲ. ಒಂದು ಕರೆಕ್ಟ್ ಆಗಿ ಇರೋದು ಒಂದು ಹೀಟ್ ಬೇಕು ಅದಕ್ಕೆ. ಇವಾಗ ನಾನು ಇಷ್ಟು ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ, ಪೂರ್ತಿ ಔಟ್ಸೈಡಿಂದ ಅಪ್ಲಿಕೇಶನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಸ್ಟ್ರಿಪ್ ಇರುತ್ತಲ್ಲ, ಇದನ್ನು ಯಾವ ಥರ ಐಡೆಂಟಿಫೈ ಮಾಡೋದು? ಇದು ನಾನು ಪ್ರೀಮಿಯಂ ಕ್ವಾಲಿಟಿದ ಒಂದು ಸ್ಟ್ರಿಪ್ಸ್ ತೊಗೊಂಡಿದ್ದೀನಿ. ಇದು ನೈಸ್ ಇದೆ ನೋಡಿ, ಇದನ್ನು ತೊಗೊಳ್ಬಾರ್ದು. ಸ್ವಲ್ಪ ಇಲ್ಲಿ ರಫ್ ಇದೆ ನೋಡಿ, ಇದನ್ನು ತೊಗೊಳ್ಳಿ. ರಫ್ ಇರೋದನ್ನ ನೀವು ತೊಗೋಬೇಕು. ನೆಕ್ಸ್ಟ್ ಇಡೋ ಡೈರೆಕ್ಷನ್, ಇವಾಗ ಹೇರ್ ಈ ಕಡೆ ಈ ಡೈರೆಕ್ಷನಲ್ಲಿದೆ. ನೆಕ್ಸ್ಟು ನಾವು ಕ್ರೀಮ್ ಕೂಡ ಅಪ್ಲಿಕೇಶನ್ ಈ ಡೈರೆಕ್ಷನಲ್ಲಿ ಮಾಡಿದ್ದೀವಿ. ಇವಾಗ ಸ್ಟ್ರಿಪ್ಸ್ ಕೂಡ ನಾವು ಈ ಡೈರೆಕ್ಷನಲ್ಲಿ ಇಟ್ಟು ಕಿತ್ತೋದು ಮಾತ್ರ ಅಪೋಸಿಟ್ ಡೈರೆಕ್ಷನ್. ಇವಾಗ ನಾವು ಈ ಥರ ಹಿಂಗೆ ಯೂಸ್ ಮಾಡಬಾರ್ದು ಬೆರಳು. ಈ ಥರ ಇವಾಗ ನೀವು ಹೀಗೆ ಮಾಡಿದರೆ, ಯಾಕಂದರೆ ನಮ್ಮ ಬೆರಳುಗಳು ಹೆಚ್ಚು ಕಮ್ಮಿ ಇರ್ತಾವೆ. ಹಾಗಾಗಿ ನಮ್ಮ ಬೆರಳುಗಳ ಕ್ರೀಮ್ ತಾಕ್ಬಿಡ್ತೈತೆ. ಕ್ರೀಮ್ ತಾಕ್ಬಿಟ್ರೆ ಅದು ಡಿಸ್ಟರ್ಬ್ ಆಕೈತೆ ವ್ಯಾಕ್ಸ್ ಮಾಡೋಕೆ. ಓಕೆ, ನೀವು ಅದ್ರ ಬದಲಿ ಈ ಥರ ನಮ್ಮ ಒಂದು ಪೋರ್ಷನ್ ಏನಿದೆ ಅದರಲ್ಲೇ ನೀವು ಹಿಂಗೆ ಹೇಳ್ಕೊಳ್ಳಿ, ಸ್ಲೈಡ್ ಡೌನ್ ಪೋರ್ಷನಲ್ಲಿ ಹೇಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನಿರುತ್ತಲ್ಲ ಹೋಲ್ಡ್ ಮಾಡ್ಕೊಳ್ಳಿ. ಅವ್ರ ಕೈ ಏನಾದರೂ ಸಣ್ಣ ಇದ್ದರೆ ಹೋಲ್ಡ್ ಮಾಡೋಕ್ಕೆ ಜಾಗ ಇಲ್ಲ ಅಂದರೆ ಜಸ್ಟ್ ನೀವು ನಿಮ್ಮ ಫಿಂಗರಿಂದ ನೀವು ಕೆಳಗಡೆ ಟೈಟಾಗಿ ಜಗ್ಕೊಳ್ಳಿ. ಟೈಟಾಗಿ ಫಿಂಗರಿಂದ ಜಗ್ಗಿ ನೆಕ್ಸ್ಟ್ ಈ ಥರದ್ರಲ್ಲಿ ಮಾಡಿ. ಇವಾಗ ಈ ಕಿತ್ತದ ಪೋರ್ಷನ್ ನೋಡಿ, ಹೀಗೆ ತುದಿಯಲ್ಲಿ ಹಿಡ್ಕೊಂಡು ಕಿತ್ತಿದ್ರೆ ಅವ್ರಿಗೆ ತುಂಬ ಪೇನ್ ಆಗ್ತೈತಿ. ತುದಿಯಲ್ಲಿ ಹಿಡ್ಕೊಂಡು ಇಷ್ಟು ಹಿಡ್ಕೊಂಡು ಕಿತ್ತಬೇಡಿ. ಕರೆಕ್ಟ್ ಅದೇನು ಎಂಡ್ ಎಲ್ಲಿಗೆ ಬರುತ್ತೆ ನೋಡಿ, ಫಿಂಗರ್ ಕೆಳಗಡೆ ಇರಬೇಕು, ಈವನ್ ನಮ್ಮ ಇನ್ನು 4 ಫಿಂಗರ್ ಮೇಲ್ಗಡೆ ಇರಬೇಕು. ಕರೆಕ್ಟ್ ಹಿಂಗೆ ಇಟ್ಕೊಂಡು ಹಿಂಗೆ ಕಿತ್ತಬೇಕು, ನೀಟಾಗಿ ಹೋಗ್ತೈತಿ. ನೆಕ್ಸ್ಟ್ ಹಾಂ, ಇವಾಗ ನಿಮ್ಗೆ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಜಾಗ ಸಿಗುತ್ತೆ. ಕೆಳಗಡೆ ಹೋಲ್ಡ್ ಮಾಡಿ ನೀಟಾಗಿ ಹ್ಯಾಂಡ್ಸ್ನ, ಅಂದರೆ ಸ್ಕಿನ್ ಲೂಸ್ ಆಗೋದಿಲ್ಲ. ಹಾಗಾಗಿ ಹನಿ ವ್ಯಾಕ್ಸ್ ಎಲ್ಲರೂ ಮಾಡ್ಕೋಬೋದಾ? ಎಲ್ಲರೂ ಮಾಡ್ಕೋಬೋದು, ಎಲ್ಲ ಸ್ಕಿನ್ ಟೈಪ್ನವರು ಮಾಡ್ಕೋಬೋದು. ಏನೂ ಪ್ರಾಬ್ಲಮ್ ಇಲ್ಲ.
ಇವಾಗ ನೋಡಿರಿ ಈ ಪೋರ್ಷನ್ ಎಷ್ಟು ನೀಟಾಗಿ ಕ್ಲೀನಾಗಿ ಆಗಿದೆ ಇವಾಗ. ಓಕೆ, ನೆಕ್ಸ್ಟ್ ಮತ್ತೆ ತಗೊಳ್ಳೋಣ ಇವಾಗ. ನೆಕ್ಸ್ಟ್ ನಮ್ಮ ಒಂದು ವ್ಯಾಕ್ಸ್ ಇಲ್ಲಿಗೆ ಎಂಡ್ ಆಗಿದೆ. ಇವಾಗ ಇಲ್ಲಿಗೆ ಎಂಡ್ ಆಗಿದೆ ಅಂದರೆ ಕರೆಕ್ಟ್ ಅಲ್ಲಿಗೆ ನೀವು ಅಪ್ಲಿಕೇಶನ್ ಮಾಡಬಾರ್ದು. ಇಲ್ಲಿಗೆ ಎಂಡ್ ಆಗಿದೆ ಅಂದರೆ ನೀವು 1 ಇಂಚ್ ಮೇಲೆ ಹೋಗಬೇಕು. ಅಂದರೆ ಇನ್ ಕೇಸ್ ಒಂದೊಂದು ಹೇರ್ ಎಲ್ಲಾದರೂ ಬಿಟ್ಟಿರ್ತೀರಾ, ಹಂಗಾಗಿ ಇನ್ನೂ ನೀಟಾಗಿ ಬರ್ತೈತಿ. ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಎಂಡ್ ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಮೇಲೆ ಬರ್ತೇನೆ. ಇದು ಮಣ್ಕೈ ಏನಿದೆ ಅಲ್ವಾ, ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಮಣ್ಕೈ ಅಷ್ಟೇ ಹಚ್ಕೊಂಡ್ಬಿಡ್ರಿ ಫಸ್ಟ್. ಹೀಟ್ ಆಗಿದ್ರೆ ಸ್ವಲ್ಪ ಊದಿ ಹಚ್ಚಿರಿ. ಓಕೆ, ನೋಡಿರಿ ನಾನು ಮಣ್ಕೈ ಅಷ್ಟೇ ಸ್ವಲ್ಪ ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಮಣ್ಕೈ ಅಷ್ಟೇ ಹಚ್ಕೊಳ್ತಾ ಇದ್ದೇನೆ. ನಮ್ಮ ಎಲ್ಬೋ ಏನಿದೆ ಅಲ್ವಾ, ಫಸ್ಟ್ ಎಲ್ಬೋ ಮುಗಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ಕೂಡ ಅಷ್ಟೇ ಅಪೋಸಿಟ್ ಡೈರೆಕ್ಷನ್. ನೀವು ಹಚ್ಚೋದು ಹೇರ್ ಡೈರೆಕ್ಷನ್ ಕ್ರೀಮ್ ಅಪ್ಲಿಕೇಶನ್ ಆ್ಯಂಡ್ ರಿಮೂವ್ ಮಾಡೋದು ಅಪೋಸಿಟ್ ಡೈರೆಕ್ಷನ್. ನೆಕ್ಸ್ಟ್ ಇದನ್ನು ಹೋಲ್ಡ್ ಮಾಡಿ ಕಿತ್ತೋದು ಕೂಡ ನಮ್ಮ ತಮ್ಮ ಫಿಂಗರ್ ಕೆಳಗಡೆ ಇರಬೇಕು. ಪೂರ್ತಿ ಏನು ಎಡ್ಜ್ ಇರೋದಲ್ವಾ ಅಲ್ಲಿಗೆ ಇಂದನೇ ಕಿತ್ತಬೇಕು. ಪೂರ್ತಿ ಇಲ್ಲಿಷ್ಟು ತುದಿಯಿಂದ ಹೀಗೆಲ್ಲ ಹಿಂಗೆ ಕಿತ್ಬಿಟ್ರೆ ಪೇನ್ ಆಗುತ್ತೆ. ಹಂಗೆ ಕಿತ್ತಬಾರ್ದು. ಹಿಂಗೆ ಕಿತ್ತಿದ್ರೆ ಪೇನ್ ಆಗೋದಿಲ್ಲ. ಆಮೇಲೆ ಕೆಳಗಡೆ ಹೋಲ್ಡ್ ಮಾಡೋದು ಇಲ್ಲ ತಮ್ಮ ಫಿಂಗರಿಂದಾದರೂ ಕೆಳಗಡೆ ಜಗ್ಗಿ ಹಿಡ್ಕೊಂಡು ನೀವು ಕಿತ್ತೋದ್ರಿಂದ ಅವ್ರಿಗೆ ಸ್ಕಿನ್ ಲೂಸ್ ಆಗೋದಿಲ್ಲ, ಅವ್ರಿಗೆ ಪೇನ್ ಕೂಡ ಕಡಿಮೆ ಆಗುತ್ತೆ. ನೀವು ಜಾಸ್ತಿ ಹೋಲ್ಡ್ ಮಾಡಿ ಅವ್ರ ಸ್ಕಿನ್ನ ಟೈಟಾಗಿ ಹಿಡ್ಕೊಂಡು ನೀವು ಕಿತ್ತೋದ್ರಿಂದ ಹೇರು ನೀಟಾಗಿ ಬರ್ತೈತಿ, ಅವ್ರಿಗೆ ಪೇನ್ ಕೂಡ ಕಮ್ಮಿ ಆಗುತ್ತೆ. ಓಕೆ, ಎಲ್ಬೋ ನೆಕ್ಸ್ಟ್ ನಮ್ಮ ಈ ಒಂದು ಔಟ್ಡೋರ್ ಮುಗೀತು. ನೆಕ್ಸ್ಟ್ ಎಲ್ಬೋ ಮುಗೀತು. ನೆಕ್ಸ್ಟ್ ಈ ಒಂದು ಪೋರ್ಷನ್ ಇದೆ. ಈ ಪೋರ್ಷನಲ್ಲಿ ಯಾವ ಥರ ಮಾಡಬೇಕು ನೋಡಿರಿ. ನಮ್ಮ ಹೇರ್ ಈ ಹ್ಯಾಂಡ್ಗೆ ಲೆಫ್ಟ್ ಹ್ಯಾಂಡ್ಗೆ ಈ ಡೈರೆಕ್ಷನಲ್ಲಿ ಬಂದವು. ಓಕೆ, ನಾವೇನು ಮಾಡಬೇಕು ಗೊತ್ತಾ, ಈ ಥರ ತೊಗೊಳ್ಳೋಣ. ನೋಡಿರಿ, ಇದು ನೀಟಾಗಿ ಬರ್ತೈತಿ. ಅದು ಹೆಂಗೆ ಬೆಳೆದಿದೆ ಹಾಗೆ ತೊಗೊಳ್ಳೋಣ. ನೋಡಿರಿ ನನ್ನ ಹ್ಯಾಂಡ್ಸ್ ನೋಡಿರಿ ಈ ಥರದ್ರಲ್ಲೇ ಹೀಗೆ ಹೋಗ್ತಾ ಇದೆ. ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆಗುತ್ತೆ, ಆಮೇಲೆ ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಆಗುತ್ತೆ. ಓಕೆ, ನಾನು ಹಾಗೆ ಕಂಟಿನ್ಯೂ ಹಚ್ಕೊಂಡು ಬಿಡ್ತೇನೆ. ನೋಡಿ ಅವ್ರ ಬೆರಳುಗಳನ್ನ ನಾನು ತಮ್ಮ ಫಿಂಗರ್ಲಿಂದ ಹೋಲ್ಡ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಫಿಂಗರ್ಸ್ ನೀವು ನಿಮ್ಮ ತಮ್ಮ ಫಿಂಗರಿಂದ ನನ್ನನ್ನು ಹೋಲ್ಡ್ ಮಾಡಿ, ಕೆಳಗಡೆ ಹೋಲ್ಡ್ ಮಾಡಿ. ಓಕೆ, ಆದಷ್ಟು ನೀವು ಕ್ರೀಮ್ನ ಒಂದು ತಿಳುವಾಗಿ ಹಚ್ಕೋಬೇಕು. ದಪ್ಪಗೆ ಹಚ್ಕೊಂಡ್ಬಿಟ್ರೆ ನೀಟಾಗಿ ಆಗೋದಿಲ್ಲ, ಮತ್ತು ನಿಮ್ಮ ಸ್ಟ್ರಿಪ್ಸ್ ಕೂಡ ಬೇಗ ತುಂಬ್ತೈತಿ, ಮತ್ತು ನೀಟಾಗೂ ಬರೋದು ಇಲ್ಲ. ಓಕೆ, ನಿಮ್ಮ ತಮ್ಮ ಫಿಂಗರ್ಲಿಂದ ಟೈಟಾಗಿ ಹೋಲ್ಡ್ ಮಾಡಿ ನನಗೆ, ಅಂದರೆ ಇಲ್ಲಿ ನೀಟಾಗಿ ನೀವು ಫಿಂಗರ್ಸಲ್ಲಿರೋ ಹೇರ್ನ ನೀಟಾಗಿ ತೆಗಿಬೋದು. ಇವಾಗ ನೋಡಿ ಅಪೋಸಿಟ್ ಡೈರೆಕ್ಷನ್. ಇವಾಗ ಈ ಪೋರ್ಷನ್ ಇಷ್ಟು ತುಂಬಿತು. ಇವಾಗ ಈ ಒಂದು ಸ್ಟ್ರಿಪ್ಸ್ನಲ್ಲಿ ತುಂಬಿದೆ ಅಲ್ವಾ. ಇವಾಗ ಏನು ಮಾಡೋಣ, ಈ ಥರದ್ರಲ್ಲಿ ಫೋಲ್ಡ್ ಮಾಡ್ಕೊಳ್ಳೋಣ. ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಈ ಉಳಿದಿರೋ ಭಾಗದಿಂದ ತೆಗಿಯೋಣ. ಇವಾಗ ನಾನು ಬೆರಳಲ್ಲಿ ಮುಗಿಸಿದ್ದೀನಿ, ಹಾಗಾಗಿ ನಾನು ಬೆರಳು ಹೋಲ್ಡ್ ಮಾಡ್ತೀನಿ ಈಗ ಅವ್ರದ್ದು. ನೆಕ್ಸ್ಟ್ ಈ ಥರ ಮತ್ತು ಈ ಪೋರ್ಷನಿಂದನೇ ನೀವು ತೆಗಿಬೇಕು. ನೆಕ್ಸ್ಟ್ ಇವಾಗ ಕೆಳಗಡೆ ಹೋಲ್ಡ್ ಮಾಡೋಕ್ಕಿಲ್ಲ, ಅವ್ರ ಹ್ಯಾಂಡ್ಸ್ ದಪ್ಪ ಇಲ್ಲ ಅಂದರೆ ತಮ್ಮ ಫಿಂಗರಿಂದ ನೀವು ಕೆಳಗಡೆ ಜಗ್ಗಿ. ಆಮೇಲೆ ನೀವು ಯಾವ ಥರ ಡೈರೆಕ್ಷನಲ್ಲಿ ಹಚ್ಚಿದ್ದೀರಾ ಅದೇ ಡೈರೆಕ್ಷನಲ್ಲಿ ಇಟ್ಟು ಅಪೋಸಿಟ್ ಡೈರೆಕ್ಷನಲ್ಲಿ ಕಿತ್ತಿವಾಗ. ಇದೇ ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಮಾಡ್ಕೊತ ಹೋಗಿ. ಗೈಸ್ ನೋಡಿ, ಇವಾಗ ನಾನು ಮೇಲಿನ ಪೋರ್ಷನ್ ಎಲ್ಲ ಮುಗಿಸ್ಕೊಂಡೆ. ಇವಾಗ ಕೆಳಗಡೆದು ಏನು ಒಳಗಡೆ ಏನಿದೆ ಅಲ್ಲ ಆ ಪೋರ್ಷನ್ನ ಮುಗಿಸ್ತಾ ಇದ್ದೇನೆ ಇವಾಗ. ನೋಡಿರಿ, ಕ್ರೀಮ್ ಅಪ್ಲಿಕೇಶನ್ ಇನ್ನೊಂದು ಸಾರಿ ನೋಡ್ಕೊರಿ. ಈ ಥರ ಸ್ಲೈಡ್ ಡೌನ್ ಹಾಕ್ಕೊಂತ ಬರೋದು. ನೈಫ್ ಅದ್ರ ಮೇಲೆ ಇಡಬೇಕು. ಇಮ್ಮಿಡಿಯೇಟ್ ನೀವು ಸ್ಲೈಡ್ ಡೌನ್ ಮಾಡ್ಕೊಂತ ಬಂದರೆ ನೀಟಾಗಿ ಕ್ರೀಮ್ ಅಪ್ಲಿಕೇಶನ್ ಆಗುತ್ತೆ. ಇಲ್ಲಿ ಈಸಿ ನಿಮಗೆ ಒಳ ಪಾರ್ಟ್ ಮಾಡೋದು, ಯಾಕಂದರೆ ಪೂರ ನೇರ ಇರ್ತೈತಿ, ಹಾಗಾಗಿ ಈಸಿಲಿ ನೀವು ಮಾಡಿಬಿಡ್ತೀರಿ. ಇಲ್ಲಿ ಸ್ವಲ್ಪ ಮಣ್ಕೈ ಎಲ್ಲ ಬರುತ್ತಲ್ಲ, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ.
ಬಟ್ ಈ ಪೋರ್ಷನ್ ಭಾಳ ಸೆನ್ಸಿಟಿವ್ ಇರ್ತೈತಿ. ಇದಕ್ಕೆ ನೀವು ಭಾಳ ಕ್ರೀಮ್ ಸ್ವಲ್ಪ ಊದಿನೇ ಮಾಡ್ಬೇಕು ಬಿಗಿನರ್ಸ್ ಆದ್ರೆ. ಕೈ ಏನಾದರೂ ಕ್ರೀಮ್ ಹತ್ತಿ ಜಿಬಿ ಅನಿಸಿದ್ರೆ ನೀವು ಮತ್ತೆ ಸ್ವಲ್ಪ ಕೈ ಇದು ನೀರಲ್ಲೇ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ನಿಮ್ಗೊಂದು ಫ್ರೆಶ್ ಫೀಲ್ ಬರ್ತೈತಿ, ಮಾಡೋಕ್ಕೂ ನೀಟ್ ಅನಿಸುತ್ತೆ. ಆಮೇಲೆ ಕಿತ್ತೋ ಪೋರ್ಷನ್ ಇನ್ನೊಂದು ನೆನ್ಪಿಟ್ಕೋರಿ, ಹೀಗೆ ಹಚ್ಬಿಟ್ಟು ನೀವು ಹಿಂಗೆ ಕಿತ್ತಬೇಡ್ರಿ. ಹಿಂಗೆ ಕಿತ್ತಿದ್ರೆ ಪೇನ್ ಆಕೈತಿ, ನೀಟಾಗೂ ಬರಲ್ಲ. ಕಿತ್ತದ ನೋಡ್ರಿ, ನನ್ನ ತಮ್ಮ ಫಿಂಗರ್ ಕೆಳಗಡೆ ಇದೆ, ಅದು ಹೇಗೆ ಹೋಗುತ್ತೆ ಅಂದರೆ ಹೀಗೆ ಹೋಗುತ್ತೆ. ಏನಾಗುತ್ತೆ, ಹೀಗೆ ಹೋಗ್ತೈತಿ, ಹಿಂಗೆ ಹೋಗ್ತೈತಿ, ಈ ಥರ ಹೋಗ್ತೈತಲ್ವ. ಹಂಗಾಗಿ ಅದು ಪೇನ್ ಆಗಲ್ಲ, ಹೇರ್ ಡೈರೆಕ್ಷನ್ ನೀಟಾಗಿ ಅಪೋಸಿಟಲ್ಲಿ ಬರ್ತೈತಿ. ಹನಿ ವ್ಯಾಕ್ಸು ಮತ್ತು ಏನಾದರೂ ಸ್ವಲ್ಪ ಕ್ರೀಮ್ ಉಳ್ಕೊಂಡಿದ್ರೆ ನೀವು ಒಂದು ನ್ಯಾಪ್ಕಿನ್ ತೊಗೊಂಡು, ಯೂಸ್ ಆ್ಯಂಡ್ ಥ್ರೋ ನ್ಯಾಪ್ಕಿನ್ ತೊಗೊಂಡು ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೋಬೋದು, ಹೋಗ್ಬಿಡ್ತೈತಿ. ಬಟ್ ರೀಕಾ ವ್ಯಾಕ್ಸ್ ನೀರಿಗೆ ಹೋಗೋಲ್ಲ, ಅದು ಆಯಿಲ್ಗೆ ಹೋಗೋದು. ಕೊಕೊನಟ್ ಆಯಿಲ್ ಇಲ್ಲ ಆಫ್ಟರ್ ರೀಕಾದ ಏನು ವ್ಯಾಕ್ಸ್ ಫೋಸ್ಟ್ ಏನಿರ್ತೈತಲ್ವ, ಆ ಥರದೊಂದು ಆಯಿಲ್ ಯೂಸ್ ಮಾಡ್ಕೊಂಡು ತೆಗಿಬೇಕು. ಇವಾಗ ಇದು ಮುಗೀತು ವ್ಯಾಕ್ಸ್. ಇವಾಗ ನಾನು ನೀರಿನಿಂದ ಯೂಸ್ ಆ್ಯಂಡ್ ಥ್ರೋ ನ್ಯಾಪ್ಕಿನ್ ತೊಗೊಂಡಿದ್ದೇನೆ. ಈ ಥರ ನೀಟಾಗಿ ಇದು ನೋಡ್ತಾ ಇರ್ಬೇಕು ನೀವು. ಮಷಿನ್ ಹೀಟ್ ಇಟ್ಟಿರ್ತೀರಲ್ವ, ಜಾಸ್ತಿ ಹೀಟ್ ಆಗಿಬಿಟ್ರೆ ಮತ್ತು ನೀಟಾಗಿ ಬರೋದಿಲ್ಲ ವ್ಯಾಕ್ಸ್. ಕರೆಕ್ಟ್ ಇರಬೇಕು, ಅದ್ರದ್ದು ಕನ್ಸಿಸ್ಟೆನ್ಸಿ ಏನಿದೆ ಕರೆಕ್ಟ್ ಇರಬೇಕು. ಅಷ್ಟು ದಪ್ಪನೂ ಇರಬಾರ್ದು, ಅಷ್ಟು ಪೂರ ತಿಳುವೂ ಇರಬಾರ್ದು. ಓಕೆ, ಇದೆಲ್ಲ ವಾಶ್ ಮಾಡ್ಕೊಂಡಿದ್ದಾಯಿತು. ಇವಾಗ ಏನಾದರೂ ಸೆನ್ಸಿಟಿವ್ ಇದೆ ಸ್ಕಿನ್, ಏನಾದರೂ ಇಮ್ಮಿಡಿಯೇಟ್ ಒಬ್ಬೊಬ್ಬರಿಗೆ ರ್ಯಾಷಸ್ ಆಗ್ತದೆ, ಅದೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅರ್ಧ ಗಂಟೆ ಅಷ್ಟೇ ರ್ಯಾಷಸ್ ಆಗಿ ಮತ್ತೆ ಹೋಗುತ್ತೆ. ಬಟ್ ಅಂಥವ್ರು ಸ್ವಲ್ಪ ಐಸ್ ಕ್ಯೂಬ್ ಮಸಾಜ್ ಮಾಡಿಕೊಂಡ್ರೆ ಇನ್ನೂ ಬೆಟರ್. ಒಂದು ನಿಮಿಷ. ಇವಾಗ ನಾನು ಬಾಡಿ ಲೋಷನ್ ಹಾಕ್ಕೊಂಡಿದ್ದೀನಿ. ಹ್ಯಾಂಡ್ಸ್ ಎಲ್ಲ ನೀಟಾಗಿ ವಾಶ್ ಆಗಿದೆ. ಅದಾದಮೇಲೆ ಬಾಡಿ ಲೋಷನಿಂದ ನೀಟಾಗಿ ಒಂದು ಮಸಾಜ್ ಕೊಡ್ತೇನೆ. ನೋಡ್ಬೋದು ಡಿಫ್ರೆನ್ಸ್ ನೋಡ್ರಿ. ಇವಾಗ ಇದು ಇನ್ನೂ ವ್ಯಾಕ್ಸ್ ಆಗಿಲ್ಲ, ಇದು ವ್ಯಾಕ್ಸ್ ಆಗಿದೆ. ಡಿಫ್ರೆನ್ಸ್ ಗೊತ್ತಾಗ್ತದೆ. ಸ್ವಲ್ಪ ಲೈಟಾಗಿ ಟ್ಯಾನ್ ಹೋಗುತ್ತೆ ಹನಿ ವ್ಯಾಕ್ಸ್ಲಿಂದ. ನೆಕ್ಸ್ಟ್ ಹೇರ್ ನೀಟಾಗಿ ರಿಮೂವ್ ಆಗುತ್ತೆ. ಬಟ್ ಪೂರ್ತಿ ಟ್ಯಾನ್ ಹೋಗೋದಿಲ್ಲ ಹನಿ ವ್ಯಾಕ್ಸ್ಲಿಂದ. ಪೂರ್ತಿ ಟ್ಯಾನ್ ಹೋಗ್ಬೇಕಂದ್ರೆ ನೀವು ರೀಕಾ ವ್ಯಾಕ್ಸ್ ಮತ್ತು ಬ್ರೆಜಿಲ್ ವ್ಯಾಕ್ಸ್ನ ನೀವು ಮಾಡಿಸ್ಕೋಬೇಕಾಗುತ್ತೆ. ಗೊತ್ತಾ ಗಾಯ್ಸ್? ಇವಾಗ ಲೋಷನಿಂದ ನೀಟಾಗಿ ಮಸಾಜ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸಾರಿ ಹೇಳ್ಬಿಡ್ತೇನೆ ನೋಡಿರಿ ಯಾವ ಥರ ಡೈರೆಕ್ಷನ್. ಇದಂತ ಮೆಥಡ್ ಇರ್ತೈತೆ, ಒಂದು ಕ್ರಮ ಅಂತ ಇರಬೇಕು. ಅದೇ ಕ್ರಮದಲ್ಲಿ ವ್ಯಾಕ್ಸ್ ಮಾಡಿದ್ರೆ ನೀಟಾಗಿರ್ತೈತಿ. ಅದು ನಾವು ಒಮ್ಮೆ ಈ ಕಡೆ ಹಚ್ಕೊಂಡು ಒಮ್ಮೆ ಈ ಕಡೆ ಹಚ್ಕೊಳ್ಳೋದು ಅದು ಮಾಡಬಾರ್ದು. ಯಾವಾಗಲೂ ಡೈರೆಕ್ಷನ್ ಒಂದು ಫಸ್ಟ್ ಈ ಪೋರ್ಷನಲ್ಲಿ ಹಚ್ಕೊಡ್ರಿ ನೀವು. ಓಕೆ, ನೆಕ್ಸ್ಟ್ ಎಲ್ಬೋನ ನೀವು ಈ ಥರ ಬೆಂಡ್ ಮಾಡಿ ಎಲ್ಬೋನ ನೀಟಾಗಿ ಈ ಥರ ಹಚ್ಕೊಳ್ಳಿ. ನೆಕ್ಸ್ಟ್ ಈ ಥರ, ಇದು ಹೇರ್ ಯಾವಾಗಲೂ ಹಿಂಗೆ ಕ್ರಾಸಲ್ಲಿ ಬೆಳೆದಿರ್ತೈತಿ, ಹಾಗಾಗಿ ನಾವು ಕ್ರಾಸಲ್ಲಿ ಈ ಥರ ಹಚ್ಕೊಳ್ಳಿ. ನೆಕ್ಸ್ಟ್ ಇದು ಸ್ಟ್ರೈಟ್ ಹ್ಯಾಂಡ್, ನೆಕ್ಸ್ಟ್ ಫಿಂಗರ್ಸ್. ನೆಕ್ಸ್ಟು ಇದು ಪೂರ್ತಿ ಪೋರ್ಷನ್ ಅದೇ ಸೇಮ್ ಡೈರೆಕ್ಷನ್. ಓಕೆ, ನೆಕ್ಸ್ಟ್ ಇವ್ರ ಹ್ಯಾಂಡ್ಸ್ ತಳಗಿದೆ, ಹಾಗಾಗಿ ಇವ್ರಿಗೆ ಮತ್ತೆ ಇಲ್ಲಿ ಬೇಕಾಗಿಲ್ಲ. ದಪ್ಪ ಇದ್ದರೆ ಇನ್ ಕೇಸ್ ಇಲ್ಲಿ ಹೇರ್ ಉಳಿದಿರ್ತೈತಿ, ನೀವು ಈ ಥರ ಹ್ಯಾಂಡ್ನ ನೀವು ಫೋಲ್ಡ್ ಮಾಡಿ ಈವನ್ ಡೈರೆಕ್ಷನಲ್ಲಿ ಹಚ್ಕೋಬೇಕು. ಕ್ರೀಮ್ನ ನೀವು ಸ್ಲೈಡ್ ಡೌನಲ್ಲಿ ಹಚ್ಕೊಂಡು ಅಪೋಸಿಟ್ ಡೈರೆಕ್ಷನಲ್ಲಿ ಕಿತ್ತಬೇಕು. ಕ್ರೀಮ್ ಅಪ್ಲಿಕೇಶನ್ ಮಾಡೋದು ಮೇಲಿಂದ ಆದ್ರೆ ಸ್ಟ್ರಿಪ್ಸ್ಲಿಂದ ಕಿತ್ತೋದು, ಕೆಳಗಿಲಿಂದ ಕಿತ್ತಬೇಕು. ಹಂಗಾದ್ರೆ ಎಲ್ಲಂದ್ರಲ್ಲಿ ಸ್ಟಾರ್ಟ್ ಕಿತ್ತದಲ್ಲ. ಹಿಂಗೆ ಹಚ್ಕೊಂಡು ತಗೋರಿ ಸ್ಲೈಡ್ ಡೌನಲ್ಲಿ. ಓಕೆ ಸರಿ. ಹಾಂ, ಓಕೆ, ಈ ಪೋರ್ಷನ್ ರೈಟ್. ಇವಾಗ ಇಲ್ಲಿ ಕೆಳಗಡೆ ಹೋಲ್ಡ್ ಮಾಡಿ. ನೀವೇನಲ್ಲಿ ಪೂರ್ತಿ ಏನು ಕ್ರೀಮ್ ಹಚ್ಚಿಲ್ಲ. ಓಕೆ, ಪೂರ ಟೈಟಲ್ಲಿ ಹೋಲ್ಡ್ ಮಾಡಿ. ನೀವು ಟೈಟ್ ಹೋಲ್ಡ್ ಮಾಡಿದ್ರೆ ಹೇರ್ ನೀಟಾಗಿ ಬರ್ತೈತಿ. ಓಕೆ, ಕಿತ್ರಿ. ಹಂಗೆ ಕಿತ್ತಿದ್ರೆ ಸ್ಪೀಡಲ್ಲಿ ಕಿತ್ತಬೇಕು, ಶಕ್ತಿ ಹಾಕಿ. ಹಿಂಗೆ
ಸ್ಪೀಡಲ್ಲಿ ಹೋಗಲಿ. ಓಕೆ. ಅಂದರೆ ಈ ಡೈರೆಕ್ಷನ್ ಹಿಂಗೆ ಕಿತ್ತೋದ್ಕಿಂತ ಹಿಂಗೆ ಹಿಂಗೆ ಹೋಗ್ಬಿಡ್ಬೇಕು, ಅಂದರೆ ನೀಟ್ ಬಂದ್ಬಿಡ್ತೈತೆ ಅದು. ನೋಡಿ ಇಲ್ಲಿ ಕ್ರೀಮ್ ಟಚ್ ಮಾಡಬಾರ್ದು ನಾವು. ಕ್ರೀಮ್ ಟಚ್ ಆಗಿಬಿಡ್ತಂದ್ರೆ ನಮ್ಮ ಹ್ಯಾಂಡ್ಸಿಗೆ ಟಚ್ ಆಗಿ ಜಿಬಿ ಜಿಬಿ ಆಗಿ ನಮ್ಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ಹಾಗಾಗಿ ನಾವು ಕ್ರೀಮ್ ಟಚ್ ಆಗ್ಲಾರ್ದಂಗೆ ಮಾಡಬೇಕು. ಇದು ಫಸ್ಟ್ ಕಂಪ್ಲೀಟ್ ಮಾಡ್ಕೋಬೇಕು ನೋಡಿರಿ. ಇದು ಇನ್ನೂ ಕ್ರೀಮ್ ಉಳಿಸಿ ನೀವು ಮೇಲ್ಗಡೆ ಹೋಗ್ಬಿಟ್ಟಿರಿ, ಹಾಗಲ್ಲ. ಇದು ಪೂರ್ತಿ ಕ್ಲೀನ್ ಆದಮೇಲೆ ಮೇಲ್ಗಡೆ ಹೋಗಬೇಕು, ಹಿಡ್ಕೋಬೇಕು ಇಲ್ಲಿ ಇವಾಗ. ಅದಕ್ಕೆ ನೀವು ಫಸ್ಟ್ ಇದನ್ನು ಕ್ಲೀನ್ ಮಾಡಿ, ಕೆಳಗಲ್ದು ಫಸ್ಟ್ ನೀಟಾಗಿ ಕ್ರೀಮ್ ತೆಗೆದು ಮೇಲ್ಗೆ ಹೋಗ್ಬೇಕು. ಅಲ್ಲಿವರೆಗೂ ಮೇಲೆ ಹೋಗಲ್ಲ. ಇದು ಹೋಲ್ಡ್ ಮಾಡಿ ಟೈಟಲ್ಲಿ. ಓಕೆ, ಕಿತ್ತಿ. ಫೋರ್ಸ್ ಇರಬೇಕು ನೋಡಿರಿ. ಹಿಂಗೆ ಸ್ವಲ್ಪ ಅದನ್ನು ಫೋರ್ಸ್ಲಿಂದನೇ ಮಾಡಿ ಈ ಥರ. ಅಂದರೆ ಹೆಂಗೆ ನೋಡಿ ಈ ಥರ ನೀಟಾಗಿ ಹೋಗ್ತಿದೆ. ಐ ಹೋಪ್ ನೀವೆಲ್ಲ ನೀಟಾಗಿ ಕಲ್ತ್ಕೊಂಡಿದ್ದೀರಾ ವ್ಯಾಕ್ಸ್ ಮಾಡೋದನ್ನ ಅಂದ್ಕೊಂಡಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿರಿ. ಈ ಥರದ ವ್ಯಾಕ್ಸ್ ಹೀಟರ್ ಇಲ್ಲ ಅಂದರೆ ನೀವು ಗ್ಯಾಸ್ ಮೇಲೆ ಒಂದು ಅರ್ಧ kg 1 kg ಏನು ಒಂದು ವ್ಯಾಕ್ಸ್ ಬಾಕ್ಸ್ ಇರುತ್ತಲ್ಲ ತೊಗೊಂಡ್ಬಿಟ್ಟು ಅದನ್ನು ಡೈರೆಕ್ಟ್ ಹೀಟಲ್ಲಿ ಇಟ್ಕೊಳ್ರಿ. ನಿಮ್ಮ ಒಂದು ಟೇಬಲ್ ಸ್ಪೂನ್ ನೈಫ್ಲಿಂದ ಮಾಡ್ಕೊಳ್ತೀರಲ್ವಾ. ಥ್ಯಾಂಕ್ ಯು. ಈ ಲಾಗ್ನ ನಿಮ್ಗೆ ಖಂಡಿತ ಇಷ್ಟ ಆಗೈತೆ ಅಂತ ನಾನು ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಗಿದೆನೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನನ್ನು ಇನ್ನಷ್ಟು ಬೂಸ್ಟ್ ಮಾಡಿ. ಮತ್ತು ನೀವು ಯಾವ ಥರ ಲಾಗ್ ಬೇಕಂತ ಹೇಳ್ತೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.